ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ವೃತ್ತಿಕೊಪ್ಪ ಗ್ರಾಮದಲ್ಲಿ ನಮ್ಮ ರೈತರಾದ ಮಂಜಣ್ಣವರು ಮಾಗಡಿ ತಾಂಡ ಇವರು ನಮ್ಮ ವೃತ್ತಿಕೊಪ್ಪದಲ್ಲಿ ಶುಂಠಿ ಬೆಳೆದಿದ್ದಾರೆ. 3 ಎಕರೆ ಶುಂಠಿ ಮಾಡಿದ್ದಾರೆ. ಇವರು ನಮ್ಮ ಫಾರ್ಮರ್. ಇವತ್ತು ಶಾಂಪಲಿಗಾಗಿ ಇವತ್ತೊಂದು 3/4 ಎಕರೆ 30 ಗುಂಟೆ ಶುಂಠಿಯನ್ನು ಕಿತ್ತಿದ್ದಾರೆ. ಆ ಕಿತ್ತಿರೋ ಶುಂಠಿ ಕ್ವಾಲಿಟಿ ಹೆಂಗಿದೆ, ಏನು ಬಂದಿದೆ ಅನ್ನೋದ್ರ ಬಗ್ಗೆ ನಮ್ಮ ಮಂಜಣ್ಣವ್ರನ್ನ ಇವತ್ತು ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ಮಂಜು ನಾಯಕ್, ಚಿಕ್ಕಮಾಗಡಿ ತಾಂಡ ಅಂತ. ಎಲ್ಲ ಏನು ಹೇಳ್ಬೇಕಪ್ಪ ಅಂದರೆ, ನಾನು ಬಸವಂತಪ್ಪರು ನಮಗೆ ಪ್ಲಾಟಿಗೆ ಬಂದ್ಬಿಟ್ಟು ಭಾಳ ಮಾಹಿತಿ ಕೊಡ್ತಾರೆ. ಆಮೇಲೆ ನಾನು ಯೂಟ್ಯೂಬಲ್ಲಿ ಸಚಿನ್ ಸರ್ ಅವ್ರದ್ದು ಭಾಳ ನೋಡಿ ಅವ್ರ ಮಾರ್ಗದರ್ಶನದಲ್ಲಿ ನಾನು ಶುಂಠಿ ಪದ್ಧತಿನ ಮಾಡಿದ್ದೀನಿ. ಈ ವರ್ಷ ಎಲ್ಲ ವರ್ಷಕ್ಕಿಂತಲೂ ಈ ವರ್ಷ ಭಾಳ ಇಳುವರಿ ಬಂದಿದೆ. 30 ಗಂಟೆ ಶುಂಠಿ ಕಿತ್ತಿದ್ದೀನಿ. 6 ಲೋಡ್ ಶುಂಠಿ ಬಂದಿದೆ. ಟ್ಯಾಕ್ಟ್ರ್ ಇಲ್ಲೇ ಇದೆ. ಬಟ್ ರೈತರೆಲ್ಲ ಆರ್ಗಾನಿಕ್ ಮಾಡಿ ಅಂತ ಹೇಳ್ತೇನೆ. ಇದನ್ನು ಬಿಟ್ಟರೆ ಬೇರೆ ಏನು ಮಾತಾಡಲ್ಲ. ಕೇರನ್ ಕಂಪ್ನಿದು ಬಾಷ್ ಅಂತ ಫಸ್ಟ್ 24 ದಿವಸಕ್ಕೆ ಒಂದು ಡ್ರೆಂಚಿಂಗ್ ಕೊಡಿ. ಡ್ರೆಂಚಿಂಗ್ ಕೊಟ್ಟ ನಂತರ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನಂತ. ಬಾಸ್ ಅಂದ್ರೆ ಎಲ್ರಿಗೂ ರೈತರಿಗೆ ಭಾಷೆ ಅದು. ಅದನ್ನ ಬಿಟ್ರೆ ಬೇರೆ ಏನು ಮಾಡಬೇಡ್ರಿ. ಬಾಸ್ ಕಂಪ್ನಿ, ಕೇರನ್ ಕಂಪ್ನಿ ಭಾಷೆ ಮಾಡ್ರಿ. ರೈತರು ಎಲ್ರು ಶುಂಠಿ ಬೆಳೆಯೋರು. ಆಯ್ತು, ಈಗ ಎಷ್ಟು 30 ಗುಂಟೆ ಕಿತ್ತಿದ್ರೆ? 30 ಗುಂಟೆ ಕಿತ್ತಿದೆ. 30 ಗುಂಟೆ ಅಂದ್ರೆ ಏನು ಅಂದಾಜು ಮಾಡಿದ್ವಿ? ಅಂದಾಜು ಒಂದು 320 ಚೀಲ ಆಗ್ಬೋದು. 320 ಚೀಲ 30 ಗುಂಟೆಗೆ. 30 ಗುಂಟೆಗೆ ಅಂದ್ರೆ ಒಂದು ಲೋಡ್ ಈಗ 6 ಲೋಡ್ ಇದೆ. 6 ಲೋಡ್ ಇದೆ. ಒಂದು ಲೋಡಿಗೆ ಎಷ್ಟು ಕನ್ಸಿಡರ್ ಮಾಡ್ತೀರಿ? ಒಂದು ಲೋಡಿಗೆ 65 ಚೀಲ ಮಾಡಿದೆ. 65 ಲೋಡಿಗೆ 65 ಚೀಲ ಅಂದ್ರೆ ನಮಗೆ 6 36 380 ಚೀಲದ ನಿಯರ್ ಹೋಗುತ್ತೆ. ವಾಷಿಂಗ್ ಆಗುತ್ತಲ್ಲ, 350 ಚೀಲ ಅಂತ ಬರುತ್ತೆ. 350 ಚೀಲ 3/4 ಎಕರೆಗೆ. ಇನ್ನು ಟೋಟಲ್ ನಿಮ್ದು ಎಷ್ಟು ಎಕರೆ? ಇನ್ನು 2.25 ಎಕರೆ ಇದೆ. 2.25 ಎಕರೆ. 2.25 ಎಕರೆ ಇದೆ. ನಂತರ ಈಗೇನು ನೀವು ಬೆಳೆ ಬಗ್ಗೆ ಅಂತೂ ಆಲ್ರೆಡಿ ನೀವು ಮಾಹಿತಿ ಕೊಟ್ಬಿಟ್ರಿ. ಟೋಟಲಿ ಇಲ್ಲಿವರೆಗೂ ನೀವೇನು ಸ್ಫೂರ್ತಿ ಟ್ರೇಡರ್ಸ್ ಮಾರ್ಗದರ್ಶನದೊಳಗೆ ನೀವೇನು ಬೆಳೆದ್ರಿ ಅಂತ ಏನು ಹೇಳಿದ್ರಿ, ಅಲ್ಲಿ ನಿಮ್ಗೆ ಏನೇನು ಅವ್ರು ಮಾಹಿತಿ ಕೊಟ್ಟಿದ್ರು ಅಂತ? ಈಗ ಏನಿಲ್ಲ, ಮಣ್ಣಿನ ಟೆಸ್ಟ್ ಆಯ್ತಾ ನಿಮ್ದು? ಮಣ್ಣು ಟೆಸ್ಟ್ ನಾನೇ ಮಾಡಿಸಿದ್ದೆ ಅವ್ರು ಹೇಳಿದಾಗ. ಮಣ್ಣು ಟೆಸ್ಟ್ ಮಾಡಿಸಿ ಆಮೇಲೆ ಶುಂಠಿ ಹಾಕೋಕ್ಕಿಂತ ಮುಂಚೆ ಬಂದು ಪ್ಲಾಟಿಗೆ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಈ ಥರ ಮಾಡಬೇಕು, ಈ ಥರ ಪದ್ಧತಿಯಿಂದ ಶುಂಠಿ ಬೆಳೀರಿ. ನಿಮ್ಮ ಇಷ್ಟು ದಿನ ಕೆಮಿಕಲ್ ಮಾಡಿದ್ರಿ, ಅದಕ್ಕೆ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ನೀವು ಮಾಡಿ ನೋಡಿ ಅಂತ ಹೇಳಿದ್ರು. ಆ ಪ್ರಕಾರ ನಾವು ಮಾಡಿದ್ವಿ. ಇಳುವರಿ ಚೆನ್ನಾಗಿ ಬಂದಿದೆ. ರಸಗೊಬ್ಬರಗಳನ್ನ ಎಷ್ಟು ಕೊಟ್ರಿ? ಭಾಳ ಕೊಟ್ಟಿಲ್ಲ. ಎಕರೆಗೆ ನಾನು 2ರಿಂದ 3 ಚೀಲ ಕೊಡ್ತಿದ್ದೆ ಅಷ್ಟೇ. ಕೆಮಿಕಲ್ ಮಾಡಿದಾಗ 15ರಿಂದ 16 ಚೀಲ ಕೊಡ್ತಿದ್ದೆ. ಇವಾಗ 1 ಎಕರೆಗೆ 3 ಚೀಲ ಕೊಡ್ತೇನೆ. ಅದಕ್ಕೆ ಬಹಳ ವ್ಯತ್ಯಾಸ ಇದೆ ಸರ್. ಬಹಳ ಲಾಭ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ರೇಟ್ ಇಲ್ಲ ಅಷ್ಟೇ. ಅದನ್ನ ಬಿಟ್ರೆ ನಮಗೆ ಇಳುವರಿ ಸಿಕ್ಕಾಬಟ್ಟೆ ಬಂದಿದೆ. ಹೋದ ವರ್ಷ ಎಲ್ಲ 1 ಕೋಟಿ ರೂಪಾಯಿ ಶುಂಠಿ ಈ ವರ್ಷಕ್ಕೆ. ಹೋದ ವರ್ಷ ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ವಿ. ಈ ವರ್ಷ ಅದಕ್ಕೂ ಅರ್ಧ ಖರ್ಚು ಮಾಡಿಲ್ಲ. ನಿಮ್ದು ಒಟ್ಟ ಎಷ್ಟು ವರ್ಷದ ಅನುಭವ ಶುಂಠಿ? ಸರ್ 8 ವರ್ಷ. ಇವಾಗ 8 ವರ್ಷದಿಂದ ಈ ವರ್ಷನೇ ತುಂಬಾ ಇಳುವರಿ. ಅಂದ್ರೆ ನೀವು 8 ವರ್ಷದ ಟೋಟಲ್ ಇಳುವರಿ ಈ ವರ್ಷನೇ ಹೆಚ್ಚು ಇಳುವರಿ. ಈ ತೃಪ್ತಿನ ನೀವು ಫಾರ್ಮರ್ಗೆ ಹೆಂಗ್ ಹಂಚ್ಕೊಳಕ್ ಇಷ್ಟಪಡ್ತೀರಿ? ನಾನೀಗ ಬಹಳ ಧನ್ಯವಾದ ಹೇಳ್ತೀನಿ ಬಸವಂತಪ್ಪರಿಗೆ. ನಮಗೆ ಅವ್ರ ಮಾರ್ಗದರ್ಶನದಿಂದ ವರ್ಷ ಇಳುವರಿ ಚೆನ್ನಾಗಿ ಬಂದಿದೆ. ಮತ್ತೆ ನಾನು ಇದನ್ನೇ ಮಾಡ್ರಿ ಅಂತ ರೈತರಿಗೆ ಹೇಳ್ಕೊಂತೇನೆ ಅಷ್ಟೇ. ನಂತರ ಈಗ ನೀವು ಕೆಮಿಕಲ್ ಇಂದ ಎಲ್ಲ ಭೂಮಿ ಹಾಳು ಮಾಡ್ಕೊಳಕ್ಕಿಂತ ಈ ಪದ್ಧತಿಯಲ್ಲಿ ಮಾಡಿದ್ರೆ ಭೂಮಿನೂ ಸೇಫ್ ಆಗತ್ತೆ, ನಂತರ ಇಳುವರಿನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೇನೆ ಅಷ್ಟೇ. ಬಹಳಷ್ಟು ಜನರಿಗೆ ಈ ಸಂಶಯಗಳು ಇರ್ತಾವು. ಏನು ನೀವು ಡ್ರೆಂಚಿಂಗ್ ಬಾಳ, ಸ್ಪ್ರೇಗಳು ಬಾಳ, ನಿಮಗೆಲ್ಲ ಹಿಂಗ ಅನಿಸ್ತಾ? ಮತ್ತೆ ಈ ಮಾರ್ಗ ಇಲ್ಲ ಸರ್, ಆತರ ಅನಿಸ್ತು. ಆರ್ಗಾನಿಕಲಿ ಏನು ಜೀವ ಇಲ್ಲ ಅಂತ ನನಗೆ ಬಹಳ ಜನ ಹೇಳಿದ್ರು. ಬಟ್ ಹೆದರಿ ನಾನು ಮಾಡ್ತಿರ್ಲಿಲ್ಲ. ಆದ್ರೆ ನಮ್ಮ ಬಸವಂತಪ್ಪರು ಬಂದು ಒಂದಿನ ಪ್ಲಾಟಿಗೆ ವಿಸಿಟ್ ಮಾಡಿ ಶುಂಠಿ ಹಾಕಕ್ಕಿಂತ ಮುಂಚೆ ಅವರು ನನ್ನನ್ನು ಈ ತರ ಮಾಡಿದ್ರೆ ನಿಮ್ಮ ಶುಂಠಿ ನೋಡಿ, ನಾನು ಬಹಳ ಹೇಳಲ್ಲ ನಿಮಗೆ, ನೀವು ಮಾಡಿ ನೋಡಿ, 10 ಮಡಿ ಮಾಡ್ರಿ ಅಂತ ಹೇಳಿದ್ರು. ನಾ 10 ಮಡಿಲ್ಲ, ಇಡೀ ಪ್ಲಾಟಿಗೆ ಮಾಡಿದೆ. ಫಸ್ಟಿಂದಾನೇ ಮಾಡಿದೆ. ಬೀಜ ಉಪಚಾರದಿಂದನೂ ಕೂಡ ಅವ್ರ ಹತ್ರನೇ ನಾನು ಮೆಡಿಸಿನ್ ಮಾಡಿದೆ. ಅಡ್ಡಿಲ್ಲ. ಈ ವರ್ಷ ಸಿಕ್ಕಾಪಟ್ಟೆ ಇಳುವರಿ. ವರ್ಷ ಬರೋಕ್ಕಿಂತನೂ 10% ಹೆಚ್ಚಿಗೆ. 50% ಅಂದ್ರೆ 50% ಹೆಚ್ಚಿಗೆ ಇಳುವರಿ ಜಾಸ್ತಿ. ರೋಗ ಈಗ ಏನಾರ ಬಂತ? ರೋಗ ಈಗ ಎಂಥದಿಲ್ಲ. ಅಂದ್ರೆ ನಾನು ಖರ್ಚು ಬಹಳ ಮಾಡಿಲ್ಲ, ಬಹಳ ಕಡಿಮೆ. ಅರ್ಧ ಖರ್ಚು ಕೆಮಿಕಲ್ ಮಾಡ್ತೀನಿ, ಅದರಲ್ಲಿ ಅರ್ಧ ಖರ್ಚು. ನೀವು ಅದರಲ್ಲಿ ಅಂದ್ರೆ ನಿಮ್ಮ ಪ್ರಕಾರ ಈಗ ನೀವು 15 ಬ್ಯಾಗ್ ಗೊಬ್ಬರ ಕೊಡೋ ಜಾಗದಲ್ಲಿ ನೀವು 3 ಬ್ಯಾಗ್ ಕೊಟ್ಟನಿ ಅಂದ್ರೆ ಅಲ್ಲಿಗೆ ಎಷ್ಟು ಗೊಬ್ಬರ ಉಳಿತಾಯ ಆಯ್ತು ಅಂತ? ಅಲ್ಲೇ ಗೊಬ್ಬರ ಉಳಿತಾಯ. ಆಮೇಲೆ ಕೆಮಿಕಲ್ ಇಂದ ಮತ್ತೆ ಏನೇನೋ ಒಂದು ಕಾಯಿಲೆ ಇದಾಗುತ್ತೆ ರೈತರಿಗೆ. ಕೆಮಿಕಲ್ ಮಾಡಬೇಡ್ರಿ ಅಂತ ನಾನು ಹೇಳ್ತೀನಿ. ಅದನ್ನು ಶುಂಠಿ ನಾವು ಕೊಟ್ಟು ಅದಕ್ಕೆ ಏನೋ ಒಂದು ಇದು ಮಾಡಿ ನಮ್ಮನೆ ಕಳಿಸ್ತಾ ತಿನ್ನಾಗ ಅವಾಗ ನಮಗೆ ಕಾಯಿಲೆ ಬರೋದು. ಇದು ಆರ್ಗಾನಿಕ್ ಮಾಡಿದ್ರೆ ರೈತರು ಸೇಫ್ ಆಗ್ತಾರೆ, ನಮಗೂ ಖರ್ಚು ಕಡಿಮೆ ಆಗಂತ ಹೇಳ್ತೇನೆ ಸರ್ ಅಷ್ಟೇ. ಮತ್ತೆ ನಾನು ಬಿಟ್ರೆ ಹಿಂಗೆ ಮಾತಾಡೋದು. ಈಗ ಹಂಗಾರೆ ಇದು ನಿಮ್ಗೆ ಈ ತೃಪ್ತಿ ಕೊಟ್ಟಿದೆ ಅಂತ? ಕೊಟ್ಟಿದೆ ಸರ್. ರೇಟ್ ಇಲ್ಲ, ಆದ್ರೆ ಇಳುವರಿ ಸಿಕ್ಕಾಬಟ್ಟೆ. ಆ ರೇಟ್ ಒಂದ್ ಚೆನ್ನಾಗಿದ್ರೆ ಡಬಲ್ ತೃಪ್ತಿ. ಡಬಲ್.
ಮತ್ತೆ ಬಸವಂತಣ್ಣವ್ರೆ ಮತ್ತೇನಾದರೂ ನೀವು ವಿಸಿಟ್ ಮಾಡುವಾಗ ಏನಾದರೂ ಉಳಿದಿದ್ರೆ? ಏನಿಲ್ಲ ಸರ್, ಇದೆ ನಾವು ಹೇಳಿದ ಪ್ರಕಾರ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ. ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಆಮೇಲೆ ಬೀಜೋಪಚಾರದಿಂದನೇ ಮಾಡಿದ್ರು. 3 ಸತಿ ರಸಗೊಬ್ಬರಗಳನ್ನು ಹಾಕಿದ್ದಾರೆ. 3 ರಸಗೊಬ್ಬರ, 3 ಸತಿ ಕೆರಾನ್ ಲಿಕ್ವಿಡ್ ಅನ್ನ ಡ್ರಂಚಿಂಗ್ ಮಾಡಿದ್ದಾರೆ. ಆಮೇಲೆ ಎಕರೆಕ್ಕೆ 12 ಲೀಟರ್ ನಂಗೆ ಬಾಸು ಮತ್ತೆ ಓನಿಟಾನು ಲಿಕ್ವಿಡ್ ಅನ್ನ ಡ್ರಂಚ್ ಮಾಡಿದ್ದಾರೆ ಸ್ಪ್ರೇಯಲ್ಲಿ. ಟೋಟಲ್ 1 ಎಕರೆಕ್ಕೆ 12 ಲೀಟರ್ ನಂಗೆ ಸ್ಪ್ರೇ ಮತ್ತು ಡ್ರಂಚಿಂಗ್ ಅಲ್ಲಿ 12 ಲೀಟರ್ ಹೋಗಿದೆ. ಹಂಗಿರೋದ್ರಿಂದ ಯಾವುದೇ ರೋಗ ಬರಲಿಲ್ಲ. ಶುಂಠಿ ಬಹಳ ಚೆನ್ನಾಗಿದೆ, ನಾವು ವಿಡಿಯೋದಲ್ಲಿ ನೋಡಬಹುದು. ಈಗ ಇದು ಎಷ್ಟು ತಿಂಗಳದ್ದು ಈಗ ಕಿತ್ತಿರೋದು ನಿಮಗೆ? ಕಿತ್ತಿರೋದು 10 ತಿಂಗಳು. 10 ತಿಂಗಳ ಕಂಪ್ಲೀಟ್ ಆಗಿದೆ. 10 ತಿಂಗಳ ಕಂಪ್ಲೀಟ್ ಆಗಿದೆ. ಇನ್ನು ತೂಕದ ವಿಚಾರಗಳನ್ನು ನಮ್ಗೆ ಹಿಂದಿನಿಂದ ಕೊಟ್ಟರೆ ನಾವು ಇದರಲ್ಲಿ ಅದನ್ನು ಆ್ಯಡ್ ಮಾಡಿಬಿಡ್ತೀವಿ. ಅಂದ್ರೆ ಈಗ ಒಂದು ಅಪ್ರಾಕ್ಸಿಮೇಟ್ ಮಾತಾಡೀವಿ. ಎಕ್ಸಾಕ್ಟ್ ಏನು ಈಗ ಬರುತ್ತೆ ವಾಷಿಂಗ್ ಆದ್ಮೇಲೆ ಅದನ್ನು ಒಂದು ನಮಗೆ ಮಾಹಿತಿಯನ್ನು ಕೊಡ್ರಿ. ಆಮೇಲೆ ವಾಷಿಂಗ್ 1-2 ಫೋಟೋನು ನಿಮ್ಗೆ ಕಳಿಸ್ಕೊಡಂತ. ಆಯ್ತು ಸರ್, ಆಯ್ತು. ಧನ್ಯವಾದಗಳು. ನಮಸ್ಕಾರ.